ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ವ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಯುಗಾದಿ ಪ್ರಿಪ್ರೇಷನ್ಸ್ ಎಲ್ಲ ನಿಮ್ಮ ಮನೆಯಲ್ಲಿ ಹೇಗೆ ಹೋಗ್ತಿದೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವಿವತ್ತು ಯುಗಾದಿ ಹಬ್ಬಕ್ಕೆ ಬೇಕಾಗಿರೋವಂತಹ ರೇಷನ್ ಆಗಿರ್ಬೋದು ಮತ್ತು ಪೂಜೆ ಸಾಮಾನು ಐಟಮ್ ಎಲ್ಲ ತೊಗೊಂಬರೋಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಸಾತ್ವಿಕಿಗೂ ಅವ್ರ ಪಪ್ಪಾಗೂ ಹೇರ್ ಕಟ್ಟೆಲ್ಲ ಮಾಡಿಸ್ಬೇಕು. ಸೊ ತುಂಬ ವಿಷಯಗಳು ಇದೆ ಇವತ್ತು. ಸೊ ನಾನೆಲ್ಲ ಈ ವಿಡಿಯೋನಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಇದೊಂದು ಯುಗಾದಿ ಪ್ರಿಪ್ರೇಷನ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಬನ್ನಿ ಈಗ ವಿಡಿಯೋ ಒಳಗಡೆ ಹೋಗೋಣ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮನೆ ಎಲ್ಲ ಕ್ಲೀನಿಂಗ್ ಆಗಿದೆ, ಡೀಪ್ ಕ್ಲೀನಿಂಗ್ ಕಂಪ್ಲೀಟಾಗಿ ಆಗಿದೆ. ಸೊ ಫುಲ್ ಕಸ ಅಂದರೆ ನೋಡಿ ಇಷ್ಟು ಕಸ ಎಲ್ಲ ಸಿಕ್ಕಿದೆ ಮನೆಯಲ್ಲಿ ಡೀಪ್ ಕ್ಲೀನ್ ಮಾಡಿದಾಗ. ಹೀಗೆ ಹೇರ್ ಕಟ್ ಮಾಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೋಗ್ತಾರೆ ಚಿನಿ? ಕಟಿಂಗ್ ಮಾಡ್ಸಕ್ಕ? ಯಾರ್ಯಾರಿಗೆ ಮಾಡಿಸೋದು? ನನಗಿಲ್ಲಪ್ಪ, ನನಗಿಲ್ಲ, ನಿಂಗೆ ಪಪ್ಪಾಗ ಮಾತ್ರ. ಹೋಗತ್ತೋಗಿ ಮುಂದೆ. ಯಾರು ಗಾಡಿ ಸ್ಟಾರ್ಟ್ ಮಾಡಿದ್ದು? ಪ್ರೀವಿಯಸ್ ವಿಡಿಯೋನಲ್ಲಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಯಾರೋ ಕಮೆಂಟ್ ಮಾಡಿಲ್ಲ ಅಂತಂದ್ರು ನನಗೆ ಕಾಲ್ ಮಾಡಿ ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರು ಸಾತ್ವಿಕ್ ಹೆಲ್ತಿಗೆ ಹೇಗಿದೆ ಅಕ್ಕ ಅಂತ ಹೇಳಿ. ಸಾತ್ವಿಕ್ ತುಂಬಾ ಚೆನ್ನಾಗಿದ್ದಾನೆ, ಆ್ಯಕ್ಟಿವ್ ಆಗಿದ್ದಾನೆ. ಅವನ್ನ ಸಮ್ಮರ್ ಕ್ಯಾಂಪ್ಗೆ ಜಾಯಿನ್ ಮಾಡಿದ್ದೀವಿ. ಸಮ್ಮರ್ ಕ್ಯಾಂಪ್ಗೆ ಹೋಗ್ತಾ ಇದ್ದಾನೆ, ತುಂಬಾ ಆ್ಯಕ್ಟಿವ್ ಆಗಿದ್ದಾನೆ. ಅವನ ಹೆಲ್ತ್ ಎಲ್ಲ ಓಕೆ ಆಗಿದೆ. ರೆಗ್ಯುಲರ್ ಚೆಕಪ್ ಇದೆ, ಚೆಕಪ್ಪಿಗೆ ಮಾತ್ರ ಹೋಗಬೇಕು. ನಾನು ನೆಕ್ಸ್ಟ್ ಟೈಮ್ ಹಾಸ್ಪಿಟಲ್ಗೆ ಹೋದಾಗ ಖಂಡಿತ ನಾನು ವ್ಲಾಗ್ ಮಾಡ್ತೀನಿ, ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನಿಮ್ಗೆ ಅಂಗಡಿ ಯಾವುದು ಅಂತ? ಎಲ್ಲಿರೋದು? ಪಪ್ಪ ಬೇಡವಾ? ಪಪ್ಪ ಬೇಡವಾ? ನನಗೆ ಹೇರ್ ಕಟ್ಟು ಐಬ್ರೋ ಅಂತ ಏನು ಪ್ಲ್ಯಾನ್ ಮಾಡಿಕೊಳ್ಳೇ ಇಲ್ಲ. ಬಟ್ ಅಲ್ಲಿಗೆ ಹೋದ್ಮೇಲೆ ಓಕೆ, ವರ್ಷಕ್ಕೊಂದು ದಿವಸ ಹಬ್ಬ ಅಲ್ವಾ, ಈ ಸರಿ ಐಬ್ರೋ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಾನು ರೆಗ್ಯುಲರಾಗಿ ಐಬ್ರೋ ಮಾಡಿಸಲ್ಲ, ನನಗೆ ಐಬ್ರೋ ಮಾಡಿದಾಗೆ ಇರುತ್ತೆ. ಸೊ ಎರಡು ಉಬ್ಬಿಗೂ ಮಧ್ಯೆ ನನಗೆ ಸ್ವಲ್ಪ ಹೇರ್ ಬೆಳೆಯುತ್ತೆ, ಅದನ್ನು ಮಾತ್ರ ನಾನು ಮನೆಯಲ್ಲೇ ರಿಮೂವ್ ಮಾಡ್ಕೋತೀನಿ. ಸೊ ಈ ಸರಿ ಐಬ್ರೋ ಮಾಡಿಸೋಣ ಹೊರಗಡೆನೆ ಅಂತ ಅನ್ನಿಸ್ತು. ಹಾಗೆ ಐಬ್ರೋ ಮಾಡಿಸ್ಕೊಂಡೆ, ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನನಗೆ ಇಷ್ಟ ಆಯಿತು ಐಬ್ರೋ ಮಾಡಿದ್ದು. ಹಾಗೆ ಸಾತ್ವಿಕಿಗೆ ನೆಕ್ಸ್ಟ್ ಹೇರ್ ಕಟ್ಟಿಗೆ ಸ್ಟಾರ್ಟ್ ಮಾಡಿದ್ರು. ಅವ್ನಿಗೆ ಹೇರ್ ಕಟ್ ಮಾಡಬೇಕಾದ್ರೆ ಸೈಲೆಂಟಾಗಿರ್ತಾನೆ, ಹೇಳ್ದಂಗೆ ಕೇಳ್ತಾನೆ. ತಲೆ ಆ ಕಡೆ ಈ ಕಡೆ ಅಲ್ಲಾಡಿಸೋದಾಗಿರ್ಬೋದು, ತೀರೆ ಮಾಡೋದಾಗಿರ್ಬೋದು, ಅಳೋದು, ಈ ಥರ ಎಲ್ಲ ಏನೂ ಮಾಡೋದಿಲ್ಲ. ಅವ್ನು ನಿದ್ದೆ ಬರ್ತಿದ್ರು ಕಂಟ್ರೋಲ್ ಮಾಡಿಕೊಂಡು ಕ್ಲೀನಾಗಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೇರ್ ಕಟ್ ಮಾಡಿಸ್ಕೊತಾನೆ. ಈ ಸರಿ ಸ್ವಲ್ಪ ಅವನಿಗೆ ಒಂಥರ ಫಂಕಿಯಾಗಿ ಹೇರ್ ಕಟ್ ಮಾಡಿಸೋಣ ಅಂತ ಅನ್ನಿಸ್ತು. ಅಂದರೆ ಈ ಮಾರ್ಕ್ಸ್ ಎಲ್ಲ ಹಾಕಿ ಹೇರ್ ಕಟ್ ಮಾಡಿಸ್ತಾರಲ್ಲ, ಆ ಥರ ಮಾಡಿಸೋಣ ಅಂತ ನನಗೆ ಅನ್ನಿಸ್ತು. ಸೊ ಅದೇ ರೀತಿ ಮಾರ್ಕೆಲ್ಲ ಸ್ವಲ್ಪ ಹಾಕಿ ಹೇರ್ ಕಟ್ ಮಾಡಿ ಅಂತ ನನಗೆ ಹೇಳಿದ್ದೆ. ಸೊ ಅದು ಹೇಗೆ ಬಂದಿದೆ ಅಂತ ನಾನು ತೋರಿಸ್ತೀನಿ. ಓ ವಾವ್, ಹೆಂಗಿದೆ? ಸರಿ ಟರ್ನ್ ಮಾಡು. ಸೂಪರ್. ನಂದು ಸಾತ್ವಿಕ್ದು ಮುಗ್ದಾದ್ಮೇಲೆ ನನ್ನ ಹಸ್ಬೆಂಡು ಹೇರ್ ಕಟ್ಟು ಟ್ರಿಮ್ಮಿಂಗ್ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬಂದು ಆಡು. ಹೊರಗಡೆ ಹೋದಾಗೆಲ್ಲ ಏನಾದರೂ ಆಟ ಸಾಮಾನು ಅವ್ನಿಗೆ ಬೇಕೇ ಬೇಕು, ನೋಡಿದ್ರೆ ತಗೊಡು ಅಂತ ಹೇಳಿ ಆಟ ಮಾಡ್ತಾನೆ. ಸರಿ, ಅವ್ನಿಗಲ್ದೆ ನಾವು ಬೇರೆ ಯಾರಿಗೆ ತೊಗೊಡ್ಬೇಕಲ್ವಾ. ಬ್ಯಾಟು ಬಾಲ್ ಕೇಳ್ದ. ಸೊ ಬ್ಯಾಟು ಬಾಲ್ ತೊಗೊಟ್ಟಿದ್ದೀವಿ. ಎಲ್ಲಿ ಚಿನಿ ತೋರಿಸು, ಹೆಂಗಿದೆ ಬ್ಯಾಟು ಬಾಲ್? ತುಂಬ ಕಲರ್ಸ್ ಇತ್ತು, ನನಗಿದೇ ಬೇಕು ಅಂತ ಹೇಳಿ ತೊಗೊಂಡಿದ್ದಾನೆ. ಎಲ್ಲಿ ತೋರ್ಸಮ್ಮ. ವಾವ್, ನೈಸ್. ಯಾರ್ಯಾರಿದ್ರು ಅದ್ರ ಮೇಲೆ? ತುಂಬ ಚೆನ್ನಾಗಿದೆ. ಸೊ ಹಾಗೆ ನನಗೆ ಕೆಲವೊಂದು ಐಟಮ್ಸ್ ಬೇಕಿತ್ತು. ಇವತ್ತು ಫುಲ್ ಸಲೂನ್ ಡೇ. ನಾನು ಐಬ್ರೋ ಮಾಡಿಸ್ಕೊಂಡೆ. ಉರಿತಾ ಇದೆ ನನಗೆ. ನಾನು ಐಬ್ರೋ ಮಾಡಿಸಲ್ಲ, ನಾನು ಮನೆಯಲ್ಲೇ ಈ ಮಿಡಲ್ ಹೇರ್ನ ಮಾತ್ರ ರಿಮೂವ್ ಮಾಡ್ಕೋತೀನಿ ಯಾವಾಗಲೂ. ಬಟ್ ಇವತ್ತು ಫುಲ್ಲು ಉರಿತಾ ಇದೆ ನನಗೆ. ಏನೋ ಕೂಲಿಂಗ್ ಜೆಲ್ ಅಂತ ಹಾಕ್ತಾರಲ್ಲ, ಅದನ್ನು ಹಾಕಿ ಮಸಾಜ್ ಎಲ್ಲ ಮಾಡಿದ್ರು, ಆದರೂ ನಂಗೊಂಥರ ಉರಿತಾ ಇದೆ. ಸೊ ನಾನು ಮನೆಗೆ ಸ್ವಲ್ಪ ಮೈ ಉಜ್ಜೋ ಬ್ರಷ್ ಹಾಳಾಗಿತ್ತು ಮನೆಯಲ್ಲಿ, ಅದೊಂದು ತೊಗೊಂಡೆ. ಹಾಗೆ ಈ ಕ್ಲಿಪ್ಪು ತುಂಬಾ ಚೆನ್ನಾಗಿತ್ತು, ಕ್ಯೂಟಾಗಿ ಬಟರ್ಫ್ಲೈ ಮೇಲೆ ಬಟರ್ಫ್ಲೈ ಇರೋ ಥರ ನೋಡಿ, ಎಷ್ಟು ಕ್ಯೂಟಾಗಿದೆ. ಮತ್ತು ಡೈ ಕಲರ್ ಥರ ಕೂಡ ಸಕ್ಕತ್ತಾಗಿತ್ತು. ನಾನು ಇದೊಂದು ಕ್ಲಿಪ್ ತೊಗೊಂಡೆ. ಹಾಗೆ ನನಗೆ ಸಿಲ್ವರ್ ಕಲರ್ ನೈಲ್ ಪಾಲಿಷ್ ಅಂದರೆ
ಇಷ್ಟ. ಸಿಲ್ವರ್ ಕಲರ್ ನೇಲ್ ಪಾಲಿಶು ಹಾಳಾಗೋಗಿತ್ತು, ಆಮೇಲೆ ತೊಗೊಳ್ಳೋ ಚಾನ್ಸಸ್ ಇರಲಿಲ್ಲ ನನಗೆ. ಅದಕ್ಕೆ ಒಂದು ಸಿಲ್ವರ್ ಕಲರ್ ನೇಲ್ ಪಾಲಿಶ್ ತೊಗೊಂಬಂದೆ. ಇಲ್ಲಿ ನೋಡಿ ಫಿಂಗರ್ಗೂ ಹಾಕಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಆಫೀಸ್ ಯೂಸ್ಗೆಲ್ಲ ಸಟಲ್ ಆಗಿರುತ್ತೆ. ಹಾಗೆ ಮೆಹಂದಿ ತೊಗೊಂಬಂದಿದ್ದೀನಿ. ಮೆಹಂದಿ ನನಗೆ ಹಾಕ್ಕೊಳಕ್ಕೆ ಬರಲ್ಲ. ಮೊಬೈಲಲ್ಲಿ ಪಿಂಟ್ರೆಸ್ಟಲ್ಲೆಲ್ಲ ಫೋಟೋಸ್ ತೊಗೊಂಡು ನೋಡಿ ಹಾಕ್ಕೋಬೇಕು. ಏನೋ ವರ್ಷಕ್ಕೊಂದು ದಿವಸ ಹಬ್ಬದ ದಿವಸ ಹಾಕ್ಕೊಳಕ್ಕೆ ಇಷ್ಟಪಡ್ತೀನಿ. ತೊಗೊಂಬಂದೆ. ಇಷ್ಟು ಪರ್ಚೇಸ್ ಮಾಡಿದ್ದೀನಿ. ಹಾಗೆ ಬಟ್ಟೆಗಳನ್ನ ಕೂಡ ನಾವು ಪ್ರೀವಿಯಸ್ಸಾಗೆ ಪರ್ಚೇಸ್ ಮಾಡಿದೆ, ಬಟ್ ಅದು ವಿಡಿಯೋ ಎಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ ನಾನು. ಸೊ ನಾನು ತೋರಿಸ್ತೀನಿ ಬಟ್ಟೆಗಳೆಲ್ಲ. ಸ್ವಲ್ಪ ಊಟ ಮಾಡಿಕೊಂಡು ಅದಾದಮೇಲೆ ತೋರಿಸ್ತೀನಿ. ಹಾಂ, ಓಕೆ. ಸೊ ಇವತ್ತು ಅಡುಗೆ ಏನಪ್ಪ ಅಂತಂದರೆ, ಹೊರಗಡೆ ಹೋಗಬೇಕಾದ್ರೆ ನಾನು ಚಪಾತಿಗೆ ಕಲಸಿಟ್ಟು ಹೋಗಿದ್ದೆ. ನೋಡಿ, ಚಪಾತಿ ಕಲಸಿಟ್ಟಿದ್ದೀನಿ. ಅದಕ್ಕೆ ಚಟ್ನಿ ಏನಾದರೂ ಮಾಡಬೇಕು. ಈ ಸೈಡಲ್ಲಿ ಈ ಕಡೆ ಕೊಡು ಮೊನ್ನೆ, ಸೈಡಲ್ಲಿ ಅಲ್ಲಿ ಕಡೆ ಕೊಡು, ಆಚೆ ಕಡೆ. ಪಪ್ಪ ಇಟ್ಕೊಂಡು ಆಟ ಆಡಿ. ಪಪ್ಪ ಸ್ವಲ್ಪ ಆಟ ಆಡಲಿ ಕೊಡು. ಹಾಯ್ ಗೈಸ್, ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದಾಯಿತು. ತುಂಬಾ ಸೆಕೆ ಇದೆ. ಸೊ ಅದಕ್ಕೆ ತಲೆ ಎಲ್ಲ ಕಟ್ಬಿಟ್ಟಿದ ಮೇಲೆ ಎಲ್ಲರೂ ಹೊರಗಡೆ ಹೋಗಬೇಕಾದ್ರೂ ನಾನು ಇದೇ ರೀತಿ ಇವಾಗ ಹೇರ್ ಸ್ಟೈಲೆಲ್ಲ ಮಾಡ್ಕೊಳ್ಳೋದು. ಸೊ ನಾನು ಹಬ್ಬಕ್ಕೆ ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅಂದರೆ ಡ್ರೆಸ್ ಯಾವುದೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ. ಸೊ ಸಾತ್ವಿಕ್ಗೆ ನಾವು ಒಂದು ಪೇರ್ನ ಮಾತ್ರ ತೊಗೊಂಡಿದ್ದೀವಿ ಹಬ್ಬಕ್ಕೆ, ಯಾಕಂದರೆ ಅವ್ನಿಗೆ ಸ್ಕೂಲ್ ಸ್ಟಾರ್ಟ್ ಆಗೋಷ್ಟರೊಳಗಡೆ ಅವ್ನಿಗೊಂದು 10 ಜೊತೆ ಆದರೂ ನಾನು ತೆಗಿಲೇಬೇಕು. ಸೊ ನನಗೆ ಡಿಮಾರ್ಟ್ ಬಂದು ತುಂಬ ಕಂಫರ್ಟಬಲ್ ಇರುತ್ತೆ ಹೋಗಿ ಪರ್ಚೇಸ್ ಮಾಡೋದಕ್ಕೆ. ನಮಗೆ ಯಾವ ಕಲರ್ ಬೇಕೋ ಮತ್ತು ನಮ್ಗೆ ಇಷ್ಟ ಆಗೋಂಥ ಡಿಸೈನು ಕ್ಯಾಶುವಲ್ ಆಗೂ ಸಿಗುತ್ತೆ, ಮತ್ತು ಎತ್ನಿಕ್ ವೇರ್ಸು ಸಿಗುತ್ತೆ. ಸೊ ನಾನು ಯಾವಾಗಲೂ ಡಿಮಾರ್ಟ್ನೇ ಪ್ರಿಫರ್ ಮಾಡೋದು. ಸೊ ಅದಕ್ಕೋಸ್ಕರ ನಾನು ಅವನಿಗೆ ಒಂದು ಜೊತೆ ಮಾತ್ರ ತೊಗೊಂಡು ಬಂದಿದ್ದೀನಿ ಈಗ ಹಬ್ಬಕ್ಕೆ. ಸೊ ವಿಶಾಲ್ ಮಾರ್ಟ್ ಗೊತ್ತೇ ಇರುತ್ತಲ್ಲ, ಸೊ ಅಲ್ಲಿ ತೊಗೊಂಡು ಬಂದಿದ್ದು. ಇದು ಸಾತ್ವಿಕ್ಗೆ ಹಬ್ಬದ ಡ್ರೆಸ್ಸು. ಸೊ ತುಂಬ ಚೆನ್ನಾಗಿದೆ, ನೋಡ್ಬೋದು ನೀವು ಯಾವ ರೀತಿ ಇದೆ ನೆಕ್ ಅಂತೇಳಿ. ನನಗೆ ತುಂಬಾ ಇಷ್ಟ ಆಯಿತು. ಇದ್ರ ಜೊತೆಗೆ ಈ ಪ್ಯಾಂಟ್ನ ಬೇರೆ ಅಂಗಡಿನಲ್ಲಿ ತೊಗೊಂಡ್ವಿ. ಇದು ಬಂದು ವಿಶಾಲ್ ಮಾರ್ಟಲ್ಲಿ ತೊಗೊಂಡೆ, ಇದು ಬಂದು ಬೇರೆ ಅಂಗಡಿನಲ್ಲಿ. ಸೊ ತುಂಬಾ ಚೆನ್ನಾಗಿದೆ ಇದ್ರ ಡಿಸೈನು. ಈ ರೀತಿ ಎಲಾಸ್ಟಿಕ್ ಚೆನ್ನಾಗಿ ಬಂದಿದೆ. ಚಿಕ್ಕ ಮಕ್ಕಳಿಗೆಲ್ಲ ಈ ರೀತಿ ಎಲಾಸ್ಟಿಕ್ಕೆ ಬರ್ತಾಯಿದೆ ಮ್ಯಾಕ್ಸಿಮಮ್ಮು. ಸೊ ಹೈಟ್ ಒಂದು ಸ್ವಲ್ಪ ಮಗ ಕುಳ್ಳ ಇದ್ದಾನೆ, ಇದೊಂದು ಸ್ವಲ್ಪ ಪ್ಯಾಂಟ್ ಉದ್ದಾನೇ ಇದೆ. ಹಾಗೆ ನನ್ನ ಹಸ್ಬೆಂಡ್ಗೆ ಡ್ರೆಸ್ಸಸ್ನ ತೊಗೊಂಡ್ವಿ. ಅವ್ರಿಗೆ ಯಾವ್ದು ಇಷ್ಟ ಆಯಿತೋ ಅದು ತೊಗೊಂಡ್ರು. ಸೊ ನಾನು ಸುಮ್ಮನೆ ಹಂಗೆ ತೋರಿಸ್ತಾ ಹೋಗ್ತೀನಿ. ಸೊ ಇದೊಂದು ಜೊತೆ ಜೀನ್ಸ್ ತೊಗೊಂಡಿದ್ದಾರೆ. ಹಾಗೆ ಅವ್ರ ಹತ್ರ ಫಾರ್ಮಲ್ಸ್ ತುಂಬ ಕಡಿಮೆ ಇದೆ, ಸೊ ಅದಕ್ಕೋಸ್ಕರ ಒಂದು ಫಾರ್ಮಲ್ ಪ್ಯಾಂಟ್ ತೊಗೊಂಡಿದ್ದಾರೆ. ಹಾಗೆ ಇಲ್ಲಿ ಶರ್ಟ್ ತೊಗೊಂಡಿದ್ದಾರೆ ಝಾರಾಯಿಂದ. ಹಾಗೆ ಇನ್ನೊಂದು ಶರ್ಟು ರೀಬಾರ್ನಿಂದ ಇದು. ಹಾಗೆ ಇನ್ನೊಂದು ಶರ್ಟ್ ತೊಗೊಂಡಿದ್ದಾರೆ ಈ ರೀತಿ. ಸೊ ಅವ್ರಿಗೆ ಆಫೀಸ್ಗೆಲ್ಲ ಹೋಗೋಕ್ಕೆ ಕ್ಯಾಶುವಲ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದಾರೆ. ಎಲ್ಲ ಫುಲ್ ಶರ್ಟ್ ಇದೆ. ಸೊ ಅವ್ರದ್ದಾಯಿತು. ಹೀಗೆ ನನಗೆ ಬಂದರೆ ನಾನು ಗ್ರ್ಯಾಂಡ್ ವೇರ್ಸ್ ಅಂದರೆ ಎತ್ನಿಕ್ ವೇರ್ಸ್ ಎಲ್ಲ ನನಗೇನು ಬೇಡ, ಆಫೀಸ್ ಯೂಸ್ಗೆ ನನಗೆ ಕ್ಯಾಶುವಲ್ ಬೇಕು ಅಂತ ಹೇಳಿ ನಾನು ಕ್ಯಾಶುವಲ್ಸ ತೊಗೊಂಡಿದ್ದೀನಿ. ಟಾಪ್ಸು ಲಗೆನ್ಸ್ ಈ ರೀತಿಯೇ ನಾನು ಮ್ಯಾಚ್ ಮಾಡಿ ತೊಗೊಂಡಿದ್ದೀನಿ. ಸೊ ಗ್ರ್ಯಾಂಡ್ ನಾನು ಎಲ್ಲಿಗೂ ಹೋಗಲ್ಲ, ಎಲ್ಲಿಗೆಲ್ಲ ಹೊರಗಡೆ ಹೋದರೂ ಫಂಕ್ಷನ್ಗೆ ನಾನು ಸ್ಯಾರಿನೇ ವೇರ್ ಮಾಡೋದು. ಸೊ ಅದರಿಂದ ನಾನು ಆಫೀಸಿಗೆ ವೇರ್ ಮಾತ್ರ ತೊಗೊಂಡಿದ್ದೀನಿ. ನಾನು ಕಂಪ್ಲೀಟ್ ಬಿಚ್ ತೋರಿಸಲ್ಲ, ಹಾಗೆ ತೋರಿಸ್ತೀನಿ. ಸೊ ಇದು ನಂದು ಕಾಣಿಸ್ತಿದೆಯಲ್ಲ, ಇದು ಇಲ್ಲಿ ಒಂದು ಟಾಪ್ ಇದೆ, ಇದೊಂದು ಟಾಪ್, ಇದೊಂದು ಟಾಪ್, ಹಾಗೆ ಇಲ್ಲೆಲ್ಲ ಲಗಿನ್ಸು. ಸೊ ಇಷ್ಟು ನಾವು ಹಬ್ಬಕ್ಕೆ ಪರ್ಚೇಸ್ ಮಾಡಿರುವಂಥ ಕ್ಲೋತಿಂಗು. ಹಾಗೆ ಇದು ಬಿಟ್ಟು ನಾನು ಏನು ಪರ್ಚೇಸ್ ಮಾಡಿದ್ದೀನಿ ಅಂತಂದರೆ ಕ್ಲಿಪ್ ಪರ್ಚೇಸ್ ಮಾಡಿದ್ದೀನಿ, ಮೆಹಂದಿ ಪರ್ಚೇಸ್ ಮಾಡಿದ್ದೀನಿ, ನೈಲ್ ಪಾಲಿಶ್ ಪರ್ಚೇಸ್ ಮಾಡಿದ್ದೀನಿ. ಹೋಗಿ ಐಬ್ರೋ ಮಾಡಿಸ್ಕೊಂಡು ಬಂದೆ. ಸೊ ಸೆಲ್ಫ್ ಗ್ರೂಮಿಂಗ್ ಮನೆಯಲ್ಲೇ ಮಾಡ್ಕೊಬೇಕು. ಸ್ವಲ್ಪ ಫೇಶಿಯಲ್ಲು, ಹೇರ್ ಪ್ಯಾಕು ಅದೆಲ್ಲ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಏನು ಟ್ರೈ ಮಾಡಲಿಲ್ಲ, ಮಾಡಬೇಕು. ಇದೆಲ್ಲ ಹಬ್ಬದ ಪ್ರಿಪ್ರೇಷನ್ ಹೀಗೆಲ್ಲ ನಡೀತಾ ಇದೆ. ಹಾಗೆ ಮನೆ ಕ್ಲೀನಿಂಗ್ ಎಲ್ಲ 2 ವೀಕ್ಸಿಂದ ಮನೆ ಕ್ಲೀನಿಂಗ್ ನಡೀತಾ ಇದೆ. ಆಗಾಗ ಸ್ವಲ್ಪ ಮಾಡ್ಕೋತಾ ಇದ್ದೀವಿ. ಪ್ರೀವಿಯಸ್ ವೀಕ್ ಬಂದು ಕಿಚನ್ ಕಂಪ್ಲೀಟ್ ಡೀಪ್ ಕ್ಲೀನ್ ಮಾಡ್ಕೊಂಡ್ವಿ. ಹಾಗೆ ಈ ವೀಕ್ ಬಂದು ರೂಮು, ಹಾಲು ಎಲ್ಲ ಕ್ಲೀನಿಂಗ್ ಆಗುತ್ತೆ. ಎಲ್ಲ ಒರೆಸಿ ಗುಡಿಸಿ ಧೂಳೆಲ್ಲ ಉದುರಿಸಿ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗೀತು.
ಇನ್ನೇನಿದ್ರೂ ಸೂಪರಾಗಿ ಹಬ್ಬನ ಸೆಲೆಬ್ರೇಟ್ ಮಾಡೋದು ಅಷ್ಟೇ. ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಯುಗಾದಿ. ಸೊ ಕನ್ನಡದ ಹೊಸ ವರ್ಷ ಬರ್ತಾ ಇದೆ. ಸೊ ಎಲ್ಲರೂ ಚೆನ್ನಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಇನ್ನೂ ತುಂಬ ವಿಷಯ ಇದೆ. ರೇಷನ್ಸ್ ಎಲ್ಲ ತರಬೇಕು, ಹಬ್ಬಕ್ಕೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ತರಬೇಕು, ಇನ್ನು ಅದೆಲ್ಲ ಪೆಂಡಿಂಗ್ ಇದೆ. ಸೊ ಇವತ್ತು ಈವ್ನಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಬಟ್ ಅದು ಹೋಗೋದೆಲ್ಲ ನನ್ನ ವಿಡಿಯೋ ಎಲ್ಲ ಮಾಡೋಕ್ಕಾಗೋದಿಲ್ಲ, ಮ್ಯಾಕ್ಸಿಮಮ್ ವಿಡಿಯೋ ಮಾಡೋಕ್ಕಾಗೋದಿಲ್ಲ. ಸೊ ಅದನ್ನು ತೋರಿಸಿದ್ರೆ ನಿಮಗೂ ಬೋರ್ ಹೊಡಿಯುತ್ತೆ. ಸೊ ಏನೇನು ಹಬ್ಬಕ್ಕೆ ಬೇಕಾಗಿರೋವಂಥ ಬೆಲ್ಲ, ಬೇಳೆ, ಮೈದಾ ಇದೆಲ್ಲ ಎಲ್ಲರಿಗೂ ಗೊತ್ತಿರೋದೇ ಅಲ್ವಾ. ಸೊ ಅದೆಲ್ಲ ನಾನೇನು ತೋರ್ಸೋಕ್ಕೆ ಹೋಗೋದಿಲ್ಲ, ಜಸ್ಟ್ ಇದೆಲ್ಲ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಹಬ್ಬದ ದಿವಸ ನನಗೆ ವರ್ಕ್ ಫ್ರಮ್ ಹೋಮ್ ಸಿಕ್ಕಿದೆ. ನೋಡೋಣ ಯಾವ ರೀತಿ ಹೋಗುತ್ತೆ. ನಮ್ಮ ಮನೆಯಲ್ಲಿ ಈ ವರ್ಷದ ಯುಗಾದಿ ಹಬ್ಬ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಲೈಕ್, ಶೇರ್, ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.